ಅನಂತಪುರ ಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಎನ್ನುವ ಬಡ ಬ್ರಾಹ್ಮಣ ತನ್ನ ಹೆಂಡತಿ ಪದ್ಮ ಹಾಗೂ ಮಗಳು ಶ್ರಾವಣಿಯ ಜೊತೆಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ವಾಸವಾಗಿದ್ದನು. ನಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಒಂದು ಪದಾರ್ಥ ಕೂಡ ಇಲ್ಲ. ಪದ್ಮ, ನಾನು ಏನ್ ಮಾಡ್ಲಿ ಹೇಳು? ನನಗೆ ಯಾವ ಕೆಲಸ ಕೂಡ ಗೊತ್ತಿಲ್ಲ, ಯಾವ ಮದುವೆ ಸಿಗುತ್ತಿಲ್ಲ. ಇವಾಗ ನಾನು ಏನ್ ಮಾಡ್ಲಿ ಹೇಳು? ಬರೀ ಪೌರೋಹಿತನ ನಂಬಿದ್ರೆ ಹೇಗೆ? ಬೇರೆ ಯಾವ್ದಾದ್ರೂ ಕೆಲಸ ಮಾಡ್ಬೇಕಲ್ವಾ? ಪದ್ಮ, ನಾನು ತುಂಬಾ ಕಡೆ ಕೆಲಸ ಕೇಳಿದ್ದೇನೆ, ಆದ್ರೆ ನನಗೆ ಎಲ್ಲೂ ಕೆಲಸ ಸಿಗುತ್ತಿಲ್ಲ. ಹೀಗೆ ಹೇಳಿದ್ರೆ ಹೇಗೆ? ನಮ್ಮ ಮಗಳಿಗೆ ಮದುವೆಯ ವಯಸ್ಸಾಗಿದೆ. ಅವಳನ್ನು ಮಾಡುವೆ ಮಾಡಿ ಗಂಡನ ಮನೆಗೆ ಕಳುಹಿಸಬೇಕು. ನನಗೂ ಕೂಡ ಅದರ ಬಗ್ಗೆ ಚಿಂತೆ ಇದೆ. ನಾನು ಏನ್ ಮಾಡುವೆ? ನೀನು ಚಿಂತಿಸದಿರು. ಇವಾಗ ಅಡುಗೆ ಏನ್ ಮಾಡೋದ್ರಿ? ಸರಿ ಪದ್ಮ, ಒಂದು 10 ನಿಮಿಷ ಇರು. ನಾನು ಹೊರಗೆ ಹೋಗಿ ನನ್ನ ಸ್ನೇಹಿತನ ಬಳಿ ಹಣವನ್ನು ಸಾಲಕ್ಕೆ ತೆಗೆದುಕೊಂಡು ಬರುವೆನು ಎಂದು ಹೇಳಿ ಮಲ್ಲಿಕಾರ್ಜುನ ಅವರಿಗೆ ಹೋದ. ಅದೇ ಹಳ್ಳಿಯಲ್ಲಿ ಲೀನಾವತಿ ಎನ್ನುವ ಒಬ್ಬ ಅಹಂಕಾರಿ ಹೆಂಗಸು ತನ್ನ 2 ಗಂಡು ಮಕ್ಕಳೊಂದಿಗೆ ಜೀವನ ನಡೆಸುತ್ತಿದ್ದಳು. ಲೀಲಾವತಿಗೆ ಹಣ ಎಂದರೆ ತುಂಬಾನೇ ಜಾಸ್ತಿ. ಈ ಶೇಖರ, ಶ್ರೀಧರ, ಈ ಮಾಸದ ಹಣ ಎಲ್ಲಿ? ಅಮ್ಮ, ಯಾವಾಗ್ಲೂ ಹಣ ಹಣ ಅನ್ನೋ ತಿರ್ತಿಯಲ್ಲ. ನಾವು ಸಂಪಾದಿಸಿದ ಹಣವನ್ನ ನಮ್ಮತ್ರ ಕೂಡ ಇಟ್ಕೊಳ್ಳಲು ಬಿಡ್ದಿಲ್ವಲ್ಲ. ನೋಡು ಶೇಖರ, ಶ್ರೀಧರ, ನೀನ್ ಹೆಚ್ಚಿಗೆ ಮಾತಾಡಬೇಡಿ. ನನಗೆ ನೀವು ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಮಾತ್ರ ನೀವಿಟ್ಕೊಂಡು ಉಳಿದ ಹಣವನ್ನ ನನ್ನ ಬಳಿ ಕೊಡಿ. ಸರಿ ಅಮ್ಮ, ನಿಮ್ಗೆ ಎದುರು ನುಡಿಯಲು ನನ್ನಿಂದ ಆಗಲ್ಲ ಎಂದು ಹೇಳಿ ಶೇಖರ ಮತ್ತು ಶ್ರೀಧರ ಲೀಲಾವತಿಗೆ ಹಣವನ್ನು ಕೊಡುತ್ತಾರೆ. ಒಂದು ದಿವಸ ಶ್ರೀಧರ ಬಡ ಬ್ರಾಹ್ಮಣನಾದ ಮಲ್ಲಿಕಾರ್ಜುನನ ಮಗಳು ಶ್ರಾವಣಿಯನ್ನು ನೋಡಿದನು. ಚಂದ್ರಿಕಾಳ ಅಂದಕ್ಕೆ ಶ್ರೀಧರ ಸೋತೋದನು. ಹೀಗೆ ಒಂದು ದಿವಸ ಶ್ರೀಧರ ತನ್ನ ತಾಯಿಯ ಬಳಿ ಬಂದು, ನಿಮ್ಮ ಬಳಿ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳು ಶ್ರೀಧರ, ಅದೇನು ಒಂದು? ಅಮ್ಮ, ನಾನು ಒಂದು ಹುಡುಗಿಯನ್ನು ತುಂಬಾ ಇಷ್ಟಪಟ್ಟವನೆ. ಶ್ರೀಧರ, ನೀನೇನ್ ಹೇಳ್ತಾ ಇದ್ಯಾ? ಅದು ನಿಜಾನೇ. ನಾನು ಆ ಹುಡುಗಿಯನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ. ನೋಡು ಶ್ರೀಧರ, ನೀನ್ ಪ್ರೀತಿ ಮಾಡಿರುವ ಹುಡುಗಿ ಯಾರು? ಅವಳು ಬಡವಳ ಇಲ್ಲ ಶ್ರೀಮಂತಲ? ಅಮ್ಮ, ಆ ಹುಡುಗಿ ಮಲ್ಲಿಕಾರ್ಜುನ್ ಬ್ರಾಹ್ಮಣನ ಮಗಳು. ಏನು? ಆ ಬಡ ಬ್ರಾಹ್ಮಣ ಮಲ್ಲಿಕಾರ್ಜುನ? ಹೌದಮ್ಮ. ನೋಡು ಶ್ರೀಧರ, ಈ ಮದುವೆ ಎಂದಿಗೂ ಸಾಧ್ಯವಿಲ್ಲ. ಯಾಕಮ್ಮ? ಹುಡುಗಿ ತುಂಬಾನೇ ಸುಂದರವಾಗಿದ್ದಾಳೆ, ಹಾಗೆ ತುಂಬಾ ಒಳ್ಳೆಯವಳು ಕೂಡ. ನೋಡೋಕೆ ಎಷ್ಟು ಚೆನ್ನಾಗಿದ್ದರು, ಹಣ ಇಲ್ಲ ಅಂದ್ರೆ ಅವಳನ್ನ ನನ್ ಮನೆ ಸೊಸೆಯಾಗೋಕೆ ಸಾಧ್ಯನೇ ಇಲ್ಲ. ಅಮ್ಮ, ನೀವು ನನ್ನ ಜೊತೆ ಅವಳ ಮದುವೆ ಮಾಡಿಸಿಲ್ಲ ಅಂದ್ರೆ ನಾನಿನ್ನು ಯಾರನ್ನೂ ಮದುವೆ ಆಗುವುದಿಲ್ಲ. ಹಾಗೆ ಈ ಮನೆಯನ್ನು ಬಿಟ್ಟು ಹೋಗುವೆ. ಹಾಗೆಲ್ಲ ಮಾತಾಡ್ಬೇಡ ಶ್ರೀಧರ, ನಾನು ಅವಳ ಜೊತೆಯಲ್ಲಿ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದಳು. ಮರುದಿನ ಲೀಲಾವತಿ ಬ್ರಾಹ್ಮಣನ ಮನೆಗೆ ಬಂದಳು. ಅವರೇ, ನೀವು ನಮ್ಮ ಮನೆಗೆ? ಹೌದು. ನಾನೇ ಎಲ್ಲ ವಿಷಯವನ್ನ ಆಚ್ ಕಡೆ ನಿಂತೆ ಮಾತಾಡ್ಬೇಕಾ, ಇಲ್ಲ ಒಳಗೆ ಕರೀತೀರಾ? ಅಮ್ಮವರೇ, ನನ್ನ ಕ್ಷಮಿಸಿ, ಒಳಗೆ ಬನ್ನಿ ಎಂದು ಕರೆದನು. ಲೀನಾವತಿ ಒಳಗೆ ಹೋದಳು. ಮಲ್ಲಿಕಾರ್ಜುನ ಮನೆಯನ್ನು ನೋಡಿ ಅವಳು ತುಂಬಾ ಅಸಹ್ಯಪಟ್ಟಳು. ಅಮ್ಮವರೇ, ಕುಡಿಯೋದಕ್ಕೆ ಏನ್ ತಗೋತೀರಾ? ನನ್ಗೇನು ಬೇಡ. ನಾನ್ ನಿನ್ನ ಬಳಿ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಿತ್ತು. ಏನದು? ಹೇಳಿ ಅಮ್ಮವರೇ. ನನ್ನ ಮೊದಲ ಮಗ ಶ್ರೀಧರ ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದಾನೆ. ನಿನ್ನ ಮಗಳನ್ನ ನನ್ನ ಮಗನಿಗೆ ತಂದುಕೊಳ್ಳಬೇಕು ಎಂದ ಅಂದುಕೊಂಡಿದ್ದೇನೆ. ಅಮ್ಮವರೇ, ನೀವು ಏನ್ ಹೇಳ್ತಾ ಇದ್ದೀರಾ? ಹೌದು, ನಿಜಾನಿ. ನನ್ನ ಮಗ ನಿನ್ನ ಮಗಳನ್ನ ತುಂಬಾ ಇಷ್ಟಪಟ್ಟಿದ್ದಾನೆ. ಅದಕ್ಕೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡುತ್ತೀಯಾ? ಇದಕ್ಕೆ ನಿನಗೆ ಒಪ್ಪಿಗೆ ಇದೆಯಾ? ಅಮ್ಮವರೇ, ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದೀರಲ್ಲ ಅಮ್ಮ. ನಿಮ್ಮಂತ ಸಿರಿವಂತರ ಸಂಬಂಧ ಬೆಳೆಸುವುದು ನಮ್ಮ ಭಾಗ್ಯ ಎಂದು ಹೇಳುತ್ತಾನೆ. ಶ್ರೀಧರನಿಗೆ ಶ್ರಾವಣಿಯನ್ನು ಕೊಟ್ಟು ಮದುವೆ ಮಾಡಿದರು. ಶ್ರಾವಣಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದಾಗಿನಿಂದ ಲೀಲಾವತಿಯ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಅವಳೇ ಮಾಡುತ್ತಿದ್ದಳು. ಲೀಲಾವತಿ ಒಂದು ಕೆಲಸವನ್ನು ಕೂಡ ಮಾಡುತ್ತಿರಲಿಲ್ಲ. ಸಾಧನೆ ಹೋದಾಗಿದೆ. ಕೆಲವು ಸಮಯ ಕಳೆದಂತೆ 2ನೇ ಮಗನಿಗೆ ತುಂಬಾ ಹಣವಿರುವ ಮನೆತನದಿಂದ ಹೆಣ್ಣನ್ನು ತಂದು ಮದುವೆ ಮಾಡಿದಳು. ನೋಡಮ್ಮ, ನೀನೀ ಮನೆಯ ಮಹಾಲಕ್ಷ್ಮಿ. ಮನೆಯಲ್ಲಿ ಯಾವ ಕೆಲಸ ಕೂಡ ಮಾಡಬೇಡ. ಸರಿ ಕಂದ, ನೀನು ತುಂಬಾ ಆಯಾಸವಾಗಿದೆ ಅಂತ ಅನ್ಸುತ್ತೆ. ಹೋಗಿ ವಿಶ್ರಾಂತಿ ತೆಗೆದುಕೋ ಎಂದು ಹೇಳಿದರು. ಹೀಗೆ ಕೆಲ ಸಮಯ ಕಳೆಯಿತು. ಅತ್ತೆ ಸೊಸೆಯ ಅಹಂಕಾರ ತುಂಬಾನೇ ಜಾಸ್ತಿಯಾಯಿತು. ಈ ಶ್ರಾವಣಿ, ನನ್ನ ಚಿಕ್ಕ ಸೊಸೆಗೆ ದಾಹ ಆಗಿದೆ, ಕುಡಿಯಲು ನೀರು ತೆಗೆದುಕೊಂಡು ಬಾ. ಸರಿ ಅತ್ತೆ.
ಇಲ್ಲಿ ನೋಡು, ನನ್ನ ಸೊಸೆಗೆ ಚಪಾತಿ ಮತ್ತು ದಾಲ್ ಕುರ್ಮಾ ಅಂದ್ರೆ ತುಂಬಾನೇ ಇಷ್ಟ. ಈ ದಿನ ಊಟಕ್ಕೆ ಅದನ್ನೇ ಮಾಡು. ಸರಿ ಅತ್ತೆ ಎಂದು ಹೇಳಿದಳು ಶ್ರಾವಣಿ. ಅತ್ತೆಗೆ ಒಂದು ಮಾತನ್ನು ಕೂಡ ಎದುರು ನಡೆಯುತ್ತಿರಲಿಲ್ಲ. ಅತ್ತೆ ಅವರಿಗೆ ಹಿಂಸೆ ಕೊಡೋ ವಿಚಾರ ಕೂಡ ಅವಳು ಗಂಡನಿಗೆ ಸಹಾಯ ಮಾಡುತ್ತಿರಲಿಲ್ಲ. ಆ ದಿನ ರಾತ್ರಿ ಎಲ್ಲ ಮಲಗಿದ ನಂತರ ಶ್ರಾವಣಿ ದೇವರ ಬಳಿ, ಓ ದೇವರೇ, ಇದೆಂಥ ಶಿಕ್ಷೆ! ನಾನ್ ನಿನ್ ಬಳಿ ಚಿನ್ನ, ಒಡವೆ, ಬೆಳ್ಳಿ ಕೇಳೋದಿಲ್ಲ. ಬದಲಾಗಿ ನೀನ್ ನನ್ಗೆ ಒಂದಷ್ಟು ನೆಮ್ಮದಿ ಹಾಗೂ ಅತ್ತೆ ನನ್ನನ್ನ ಒಪ್ಕೊಳ್ಳೋ ಹಾಗೆ ಮಾಡು ಎಂದು ಬೇಡಿಕೊಂಡು ಕಣ್ಣೀರು ಹಾಕುತ್ತಿದ್ದಳು. ಮರುದಿನ ಶ್ರೀಧರ ಕೆಲಸಕ್ಕೆ ಎಂದು ಆಚೆ ಹೋಗಿದ್ದನು. ಶ್ರಾವಣಿಯ ಕೈಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಅಚಾನಕ್ಕಾಗಿ ಶ್ರೀಧರ ಊಟದ ಡಬ್ಬಿಯನ್ನು ಮರೆತು ಹೋಗಿದ್ದನು. ಅದನ್ನು ತೆಗೆದುಕೊಂಡು ಹೋಗಲು ಮನೆಗೆ ಬಂದನು. ಆವಾಗ ಲೀಲಾವತಿ ಶ್ರಾವಣಿಯ ಬಳಿ ನಡೆದುಕೊಳ್ಳುತ್ತಿರುವ ರೀತಿಯನ್ನು ನೋಡಿ ತುಂಬಾನೇ ದುಃಖಗೊಂಡನು. ಆ ದಿನ ರಾತ್ರಿ ಅವನು ಮನೆಗೆ ಬಂದನು. ಶ್ರಾವಣಿ ತನ್ನ ನೋವನ್ನೆಲ್ಲ ಅವನ ಬಳಿ ಮುಚ್ಚಿಟ್ಟು ನಗುತ್ತಿದ್ದಳು. ಶ್ರಾವಣಿ, ನಿನ್ನ ಬಳಿ ಒಂದು ಮಾತನ್ನು ಕೇಳಬೇಕಿತ್ತು. ಕೇಳಲೆ? ನೀನು ನನ್ ಬಳಿ ಮಾತಾಡೋದಕ್ಕೆ ಅನುಮತಿ ಕೇಳ್ತಿದ್ದೀರಲ್ಲ, ಹೇಳಿ ಅದೇನೆಂದು. ನಮ್ಮಮ್ಮ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಾ? ಹೌದು ಅತ್ತೆ, ನನ್ನ ತುಂಬಾ ಚಂದವಾಗಿ ನೋಡ್ಕೊಳ್ತಾ ಇದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದನು. ಆವಾಗ ಶ್ರಾವಣಿ, ರೀ ನನ್ನ ಮಾತಾಡೋಕ್ ಹೇಳಿ. ನೀವು ಸುಮ್ಮನೆ ಇದ್ದೀರಲ್ಲ, ಏನ್ ಚಿಂತಿಸ್ತಿದ್ದೀರಲ್ಲ? ಅಯ್ಯೋ ಶ್ರಾವಣಿ, ನೀನು ಎಷ್ಟು ಒಳ್ಳೆಯವಳು. ಅಷ್ಟೆಲ್ಲ ಹಿಂಸೆ ಪೊಟ್ಟದ್ರೂ ನನ್ನ ಬಳಿ ಮುಚ್ಚಿಡುತ್ತಿದ್ದೀಯಲ್ಲ. ಏನಿಲ್ಲ ಶ್ರಾವಣಿ, ನಿನ್ನ ಒಳ್ಳೆತನ ನೋಡಿ ನನಗೆ ತುಂಬಾ ಸಂತೋಷ ಹಾಗೂ ದುಃಖ ಕೂಡ ಆಗ್ತಾ ಇದೆ. ಯಾಕ್ರಿ? ಶಮಿನಿ, ಅಮ್ಮ ನಿನಗೆ ಕೆಲಸದವಳ ರೀತಿ ನೋಡುತ್ತಿರುವುದನ್ನ ನಾನು ನೋಡಿದೆ. ನನಗೆ ಎಲ್ಲ ವಿಷಯ ಕೂಡ ತಿಳಿದು. ಹೌದು, ಯಾರ್ ಹೇಳಿದ್ರು? ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅತ್ತೆ ನನ್ನನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಅಯ್ಯೋ ಶ್ರಾವಣಿ, ನನಗೆ ಎಲ್ಲವನ್ನೂ ಮರೆಯಲಿ ನಿಂತು ನೋಡಿರುವೆ. ಹೌದು, ಅತ್ತೆ ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ. ನಾನು ಬಡವರ ಮನೆಯವಳು ಎಂದು ನನ್ನನ್ನ ಕೀಳಾಗಿ ನೋಡ್ತಿದ್ದಾರೆ. ಶ್ರಾವಣಿ, ನೀನು ಅಳಬೇಡ. ನಾನಿದಕ್ಕೆಲ್ಲ ಪರಿಹಾರ ಹುಡುಕಿರುವೆ. ಏನ್ ಹೇಳ್ತಾ ಇದ್ದೀರಾ? ಹೌದು, ನಾವು ನಾಳೆ ಬೇರೆ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಿನ್ನನ್ನು ಬೈಯುವರು ಯಾರೂ ಇರುವುದಿಲ್ಲ. ಬೇರೆ ಮನೇನಾ? ಅತ್ತನ ಬಿಟ್ಟು? ಪಾಪ ಅತ್ತೆ ಒಂಟಿಯಾಗ್ಬಿಡ್ತಾರೆ. ಹಾಗೇನೂ ಆಗುವುದಿಲ್ಲ. ಶೇಖರ ಮತ್ತು ಅವನ ಹೆಂಡತಿ ಇರುತ್ತಾರೆ. ನಾವು ನಾಳೆ ಬೆಳಗ್ಗೆ ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಆದ್ರೂ ಅತ್ತೇನ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ಶ್ರಾವಣಿ, ಅವರು ತಮ್ಮ ತಪ್ಪನ್ನು ತಿಳಿದುಕೊಂಡು ಬದಲಾಗಬೇಕು ಎಂದರೆ ನಾವೀ ಮನೆಯನ್ನು ಬಿಟ್ಟು ಹೋಗಲೇಬೇಕು. ನಾವು ನಾಳೆ ಮನೆ ಬಿಟ್ಟು ಹೋಗಕ್ಕೆ ರೆಡಿಯಾಗಿರು ಎಂದು ಹೇಳಿದನು ಶ್ರೀಧರ. ಶ್ರಾವಣಿ ಮರುದಿನ ಬೆಳಗ್ಗೆ ಮನೆ ಬಿಟ್ಟು ಹೋಗುತ್ತಿದ್ದರು. ಅದನ್ನು ನೋಡಿ ಲೀಲಾವತಿ, ಇಷ್ಟು ದರ ಬಟ್ಟೆ ಬರಿಯೆಲ್ಲ ತುಂಬಿಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಏನು, ನಿನಗೆ ತಲೆ ಏನಾದ್ರೂ ಕೆಟ್ಟಿದೆಯಾ? ಹೇಗೆ? ಹಾಗೇನೂ ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಗಳಿಗೆ ಯಾಕೆ ಅಂಥ ಸಮಸ್ಯೆ? ನಿಮ್ಗೆ ಇಲ್ಲಿ ಏನಾಗಿದೆ? ಏನಾಗ್ತಾ ಇದೆ ಅಂತ ಕೇಳ್ತಾ ಇದೀಯಾ? ನೀನು ಶ್ರಾವಣಿನ ಮನೆ ಕೆಲಸದವಳ ರೀತಿ ನೋಡುತ್ತಿರುವುದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅವಳನ್ನು ಮದುವೆಯಾಗುವಾಗ ನಾನು ನಿನ್ನ ಜೊತೆ ಕೊನೆಯವರೆಗೂ ಇರುತ್ತೀನಿ. ನಿನಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಕೂತೀನಿ ಎಂದು ಮಾತನ್ನು ಕೊಟ್ಟಿದ್ದೀನಿ. ಆದ್ರೆ ನೀನು ಅವಳಿಗೆ ಇಂಚಿತ್ರ ಹಿಂಸೆ ಕೊಟ್ಟಿದ್ಯಾ. ಇದು ಅವಳಿಗೆ ನಾನು ಕೊಟ್ಟ ಮಾತನ್ನ ಮುರಿದಾಗೆ ಅಲ್ವಾ? ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ನೋಡು ಶ್ರೀಧರ, ನಿನಗೆ ಯಾವ ಆಸ್ತಿ ಕೂಡ ಸಿಗುವುದಿಲ್ಲ. ಅಮ್ಮ, ನನಗೆ ನಿನ್ನ ಆಸ್ತಿ ಬೇಡ. ನನಗೆ ನನ್ನ ಹೆಂಡತಿ ಕ್ಷೇಮವೇ ಮುಖ್ಯ. ಹಾಗಾದರೆ ನಾನು ನಿನಗೆ ಮುಖ್ಯ ಅಲ್ಲವೇ? ಅಮ್ಮ, ನೀನು ನನ್ನ ಜೀವ. ನೀನಂದ್ರೆ ನನಗೆ ತುಂಬಾ ಭಯಭಕ್ತಿ. ನೀನು ಯಾವತ್ತು ಬದಲಾಗ್ತೀಯೋ ಆ ದಿನ ನಾನು ಮರಳಿ ನಿನ್ನ ಮಡಿಲನ್ನ ಸೇರ್ತೇನೆ ಎಂದು ಹೇಳಿ ಶ್ರೀಧರ ಶ್ರಾವಣಿ ಹೊರಟಿ ಹೋದರು. ಕೆಲ ದಿನಗಳು ಕಳೆಯಿತು. ಲೀಲಾವತಿಯು ಮನೆಯ ಎಲ್ಲ ಕೆಲಸವನ್ನೂ ಮಾಡ್ತಾ ಇದ್ಲು. ಎರಡನೇ ಸೊಸೆ ಯಾವ ಕೆಲಸವೂ ಮಾಡದೆ ತಿನ್ನೋದು ಮಲಗೋದು ಅಂತ. ಲೀಲಾವತಿ ಯಾವಾಗ ಒಂದು ದಿವಸ ನನಗೆ ಇವಾಗ ತಿಳಿತಾ ಇದೆ ಶ್ರಾವಣಿ ಎಷ್ಟು ಕಷ್ಟಪಡುತ್ತಿದ್ದಳು ಎಂದು. ಅವತಿಗೆ ಹೇಳದೆ ಎರಡನೇ ಮಗ ಮತ್ತು ಸೊಸೆ ಎಲ್ಲ ಆಸ್ತಿಗಳನ್ನು, ಹಣ, ಒಡವೆಗಳನ್ನು. ಮರುದಿನ ಬೆಳಗ್ಗೆ ಲೀಲಾವತಿ ಎದ್ದು ನೋಡಿದಾಗ ಮನೆ ಪೂರ್ತಿಯಾಗಿ ಖಾಲಿಯಾಗಿತ್ತು.
ಅದನ್ನು ನೋಡಿ ಲೀಲಾವತಿ ತುಂಬಾ ದುಃಖಗೊಂಡಳು. ಶ್ರೀಧರನಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಶ್ರೀಧರನಿಗೆ ಬರುವಂತೆ ಹೇಳಿದಳು. ಸ್ವಲ್ಪ ಸಮಯದ ನಂತರ ಶ್ರಾವಣಿ ಶ್ರೀಧರ ಮನೆಗೆ ಬಂದರು. ಅಮ್ಮ, ಏನಾಯ್ತಮ್ಮ? ಶ್ರೀಧರ, ಬಂದ್ಯಾ ನೋಡು. ನಿನ್ನ ಹೆಂಡತಿಗೆ ನಾನು ಕೊಟ್ಟ ಕಾಟಕ್ಕೆ ನನಗೆ ತಕ್ಕ ಶಿಕ್ಷೆ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಅತ್ತೆ? ಹೌದಮ್ಮ, ನಿನ್ನ ಮನೆ ಕೆಲಸದ ರೀತಿ ನೋಡಿ ಅವಳನ್ನ ರಾಣಿ ತರ ನೋಡ್ಕೊಂಡಿದ್ದಕ್ಕೆ ಅವಳು ನನ್ನ ತಲೆ ಮೇಲೆ ಕಲ್ಲು ಹಾಕಿ ಹೋಗಿದ್ದಾಳೆ. ಅತ್ತೆ, ಹಾಗೆಲ್ಲ ಮಾತಾಡಬೇಡಿ. ಅವರು ಹೋದ್ರೆ ಏನಂತ, ನಾವಿಬ್ರು ಇದೆಯಲ್ಲ ಅತ್ತೆ, ನೀವು ಏನೂ ಚಿಂತಿಸಬೇಡಿ. ನಿನ್ನ ಒಳ್ಳೆತನ ತಿಳ್ಕೊಳ್ಳಿದೆ ನೀನು ಬಡವಳಿ ಎಂದು ತಿರಸ್ಕರಿಸಿದೆ. ಅತ್ತೆ, ನಿಮ್ಮನ್ನ ಕ್ಷಮಿಸುವಷ್ಟು ತಪ್ಪು ನೀವೇನೂ ಮಾಡಿಲ್ಲ. ನೀವು ಏನೂ ಚಿಂತಿಸಬೇಡಿ. ಅಮ್ಮ, ನಿನಗೆ ಇವಾಗಾದರೂ ತಪ್ಪು ಅರ್ಥ ಆಯ್ತಾ ಎಂದು ಹೇಳಿದರು. ಅಂದಿನಿಂದ ಮಗ ಸೊಸೆ ಜೊತೆ ಖುಷಿಯಾಗಿ ಜೀವನ ನಡೆಸುತ್ತಿದ್ದರು. ಇದೇ ಇಂದಿನ ಸಿಂಪಲ್ ಸ್ಟೋರಿ.